ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ಲ್ಯಾನ್ ನೋಡೋದಾದ್ರೆ ಈಸ್ಟ್ ಸೈಡ್ ನಮ್ದು ರೋಡ್ ಇರುತ್ತೆ. ಸೊ ನಾವು ಈಸ್ಟ್ ಸೈಡ್ ಮೇನ್ ಡೋರ್ ಕೂಡ ಪ್ರೊವೈಡ್ ಮಾಡಿರ್ತೀವಿ. ಇದ್ರೊಳಗೆ 2 BHK ಇರ್ತೈತಿ. 2 BHK ಜೊತೆಗೆ ಒಂದು ಸ್ಟಡಿ ರೂಮ್ ಇರುತ್ತೆ ಹಾಗೂ ಒಂದು ವೇಟಿಂಗ್ ರೂಮ್ ಇರ್ತೈತಿ. ಯಾವ ರೀತಿ ನಾವು ಪ್ರೊವೈಡ್ ಮಾಡಿರ್ತೀವಿ ಅಂತ ನೋಡ್ಕೊಂಬರೋಣ. ಲೆಟ್ಸ್ ಗೆಟ್ ಇನ್ ಟು ದ ಪ್ಲ್ಯಾನ್. ವೆಲ್ಕಮ್ ಟು ದ ಪ್ಲ್ಯಾನ್. ಇವತ್ತು ಪ್ಲ್ಯಾನ್ ನೋಡ್ಬೋದು ನಾವು. ಇವತ್ತು ನಮ್ದು ಈಸ್ಟ್ ಫೇಸಿಂಗ್ ರೋಡ್ ಇರುತ್ತೆ. ಸೊ ನಾವು ಈಸ್ಟಿಗೆ ನಮ್ದು ಮೇನ್ ಡೋರ್ನ ಕೂಡ ಪ್ರೊವೈಡ್ ಮಾಡಿರ್ತೀವಿ. ಸೊ ಇದು ನಮ್ದು ಪ್ಲ್ಯಾನಿಂದ ಡಯಾಗ್ರಾಮ್ ಆಗಿರ್ತೈತಿ. ಇದನ್ನ ಕಂಪ್ಲೀಟ್ ಆಗಿ 1 by 1 ನಾವು ಎಕ್ಸ್ಪ್ಲೇನ್ ಮಾಡೋದಾದ್ರೆ, ನಮ್ದು ಈಸ್ಟ್ ಸೈಡ್ ಇಲ್ಲೇ ರೋಡ್ ಇರೋದ್ರಿಂದ ಸೊ ನಾವು ಮೇನ್ ಡೋರ್ ಕೂಡ ಈಸ್ಟಿಗೆ ಪ್ರೊವೈಡ್ ಮಾಡಿರ್ತೀವಿ. ಮೇನ್ ಡೋರ್ ಇಂದ ಒಳಗಡೆ ಹೋದ ತಕ್ಷಣ ನಮ್ಗೆ ಇಲ್ಲೊಂದು ವೇಟಿಂಗ್ ರೂಮ್ ಐತಿ. ಸೊ ಅದಕ್ಕಿಂತ ಮುಂಚೆ ನಾನು ಇಲ್ಲೇ ಎಷ್ಟು ಬಿಲ್ಟಪ್ ಏರಿಯಾ ತೊಗೊಂಡಿವಿ ಅನ್ನೋದು ಹೇಳ್ತೀನಿ. ನಾವು ಅಗಲಕ್ಕೆ 35 ಫೀಟ್ ತೊಗೊಂಡಿವಿ, ಉದ್ದಕ್ಕೆ 38 ಫೀಟ್ ತೊಗೊಂಡಿವಿ. ಇಲ್ಲೇ ನೋಡ್ಬೋದು, ನೀವು ಕಾಣ್ತೈತಿ. ನೆಕ್ಸ್ಟ್ ನಾನೀಗ ಪ್ಲ್ಯಾನ್ ಝೂಮ್ ಇನ್ ಮಾಡಿ ಇಲ್ಲಿ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಮೇನ್ ಡೋರ್ ಇಂದ ಒಳಗಡೆ ಬಂದ್ರೆ ನಮ್ಗೆ ಇಲ್ಲೊಂದು ವೇಟಿಂಗ್ ರೂಮ್ನ ನಾವು ಪ್ರೊವೈಡ್ ಮಾಡಿರ್ತೀವಿ. ಅದರದ್ದು ಸೈಜ್ ನಮ್ಗೆ 11 ಫೀಟ್ ಅಗಲಕ್ಕೆ ಇರ್ತೈತಿ, 10 ಫೀಟ್ ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅದೇ ರೀತಿ ನಾವು ವೇಟಿಂಗ್ ರೂಮ್ ಇಂದ ಒಳಗಡೆ ಬಂದ್ರೆ ನಮ್ಗೆ ಇಲ್ಲೊಂದು ಲಿವಿಂಗ್ ರೂಮ್ನ ನಾವು ಪ್ರೊವೈಡ್ ಮಾಡಿರ್ತೀವಿ. ಅದ್ರ ಸೈಜ್ ನಮ್ಗೆ 19 ಫೀಟ್ 9 ಇಂಚ್ ಅಗಲಕ್ಕೆ ಐತಿ, 11 ಫೀಟ್ 9 ಇಂಚ್ ನಮ್ಗೆ ಉದ್ದಕ್ಕೆ ಸಿಗ್ತೈತಿ. ನೆಕ್ಸ್ಟ್ ಲಿವಿಂಗ್ ರೂಮ್ ಇಂದ ನಾವು ಇಲ್ಲೇ ಕಿಚನ್ಗೆ ಬಂದ್ರೆ ಅಂದ್ರೆ ಸೌತ್ ಈಸ್ಟ್ ಒಳಗೆ ನಾವು ಕಿಚನ್ ಅನ್ನ ಪ್ರೊವೈಡ್ ಮಾಡಿರ್ತೀವಿ. ಸೌತ್ ಈಸ್ಟ್ ಕಾರ್ನರ್ ಒಳಗೆ ಕಿಚನ್ ಸೈಜ್ ನಮ್ದು 10 ಫೀಟ್ ಬೈ 10 ಫೀಟ್ ಇರ್ತೈತಿ. ಇಲ್ಲೇ ನಮ್ದು ಮರೂನ್ ಕಲರ್ ಒಳಗೆ ಇರೋದು ಏನೈತಲ್ಲ, ಇದು ನಮ್ದು ಗ್ಯಾಸಿನ ಕಟ್ಟೆ ಆಗಿರ್ತೈತಿ. ನೆಕ್ಸ್ಟ್ ನಾವಿಲ್ಲಿ ಕಿಚನ್ಗೆ ಒಂದು ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿರ್ತೀವಿ. ಯುಟಿಲಿಟಿ ಸೈಜ್ ನಮ್ಗೆ 4 ಫೀಟ್ ಅಗಲ ಇರುತ್ತೆ, 6 ಫೀಟ್ ನಮ್ಗೆ ಇಲ್ಲೇ ಉದ್ದ ಇರುತ್ತೆ. ನೆಕ್ಸ್ಟ್ ಅದೇ ರೀತಿ ಕಿಚನ್ ಇಂದ ಹೊರಗಡೆ ಬಂದ್ರೆ ನಮ್ಗೆ ಇಲ್ಲೊಂದು ಡೈನಿಂಗ್ ಅನ್ನ ನಾವು ಪ್ರೊವೈಡ್ ಮಾಡಿರ್ತೀವಿ. ಡೈನಿಂಗ್ ಸೈಜ್ ನಮ್ಗೆ ಅಗಲಕ್ಕೆ 9 ಫೀಟ್ ಇರ್ತೈತಿ. ಅದೇ ರೀತಿ ನಮ್ಗೆ ಉದ್ದಕ್ಕೆ 6 ಫೀಟ್ ಇಲ್ಲೇ ನಮ್ಗೆ ಡೈನಿಂಗ್ ಹಾಲಿಂದ ರೂಮ್ ಸೈಜ್ ಇರ್ತೈತಿ. ನೆಕ್ಸ್ಟ್ ನಾವಿಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಒಳಗೆ ನಾವು ಇಲ್ಲೇ ವಾಸ್ತು ಪ್ರಕಾರ ಒಂದು ಸ್ಟಡಿ ರೂಮ್ ನ ಪ್ರೊವೈಡ್ ಮಾಡಿರ್ತೀವಿ. ಸ್ಟಡಿ ರೂಮ್ ಸೈಜ್ ಎಷ್ಟೈತಿ ನೋಡೋದಾದ್ರೆ 8 ಫೀಟ್ ನಮ್ಗೆ ಅಗಲಕ್ಕೆ ಐತಿ, 10 ಫೀಟ್ ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗ್ತೈತಿ. ಇಲ್ಲೇ ನೋಡ್ಬೋದು, ಗಾಳಿ ಬೆಳಕು ಸ್ಟಡಿ ರೂಮ್ಗೆ ಕರೆಕ್ಟಾಗಿ ಬರಲಿ ಅಂತ ಕ್ರಾಸ್ ವೆಂಟಿಲೇಷನ್ ಕೂಡ ನಾವು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಅಂದ್ರೆ 2 ಸೈಡ್ ಕಿಟಕಿ ಕೂಡ ನಾವು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ನೆಕ್ಸ್ಟ್ ಬೆಡ್ರೂಮ್ ನಾವು ನೋಡೋದಾದ್ರೆ, ಮಾಸ್ಟರ್ ಬೆಡ್ರೂಮ್ ನಮ್ದು ಸೌತ್ ವೆಸ್ಟ್ ಕಾರ್ನರ್ ಒಳಗೆ ಮಾಸ್ಟರ್ ಬೆಡ್ರೂಮ್ ನಾವು ಪ್ರೊವೈಡ್ ಮಾಡಿರ್ತೀವಿ. ಮಾಸ್ಟರ್ ಬೆಡ್ರೂಮ್ ಸೈಜ್ ಎಷ್ಟೈತೆ ಅಂದ್ರೆ 13 ಫೀಟ್ ನಮ್ಗೆ ಅಗಲಕ್ಕೆ ಸಿಗುತ್ತೆ, ನಮ್ಗೆ ಉದ್ದಕ್ಕೆ 13 ಫೀಟ್ 3 ಇಂಚ್ ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗ್ತೈತಿ. ನೆಕ್ಸ್ಟ್ ನೀವು ಅದೇ ರೀತಿ ಇಲ್ಲಿ ನೋಡ್ಬೋದು, ಮಾಸ್ಟರ್ ಬೆಡ್ರೂಮ್ಗೆ ನಾವು ಒಂದು ಅಟ್ಯಾಚ್ಡ್ ಬಾತ್ರೂಮ್ ಮತ್ತು ಟಾಯ್ಲೆಟ್ ಕೊಟ್ಟಿರ್ತೀವಿ. ಅದ್ರ ಜೊತೆಗೆ ನಾವು ಇಲ್ಲಿ ಒಂದು ಅಟ್ಯಾಚ್ ಡ್ರೆಸ್ಸಿಂಗ್ ಏರಿಯಾ ಕೂಡ ನಾವು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಡ್ರೆಸ್ಸಿಂಗ್ ಏರಿಯಾ ಸೈಜ್ ನೋಡೋದಾದ್ರೆ 5 ಫೀಟ್ ಅಗಲಕ್ಕೆ ಸಿಗುತ್ತೆ, 5 ಫೀಟ್ ಉದ್ದಕ್ಕೆ ಸಿಗುತ್ತೆ ನಮ್ಗೆ. ನೆಕ್ಸ್ಟ್ ನಾವು ಟಾಯ್ಲೆಟ್ ನೋಡೋದಾದ್ರೆ 7 ಫೀಟ್ 6 ಇಂಚ್ ನಮ್ಗೆ ಇಲ್ಲಿ ಅಗಲಕ್ಕೆ ಸಿಗುತ್ತೆ, 5 ಫೀಟ್ ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಆದ್ರೆ ನೆಕ್ಸ್ಟ್ ನಮ್ದು ಇಲ್ಲಿ ಇನ್ನೊಂದು ಗೆಸ್ಟ್ ಬೆಡ್ರೂಮ್ ನಾವು ಪ್ರೊವೈಡ್ ಮಾಡಿರ್ತೀವಿ. ಗೆಸ್ಟ್ ಬೆಡ್ರೂಮ್ ಸೈಜ್ ನೋಡೋದಾದ್ರೆ ನಮ್ಗೆ 13 ಫೀಟ್ ಅಗಲಕ್ಕೆ ಸಿಗುತ್ತೆ, 13 ಫೀಟ್ 3 ಇಂಚ್ ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗುತ್ತೆ. ನೆಕ್ಸ್ಟ್ ನಾವು ಇಲ್ಲೊಂದು ಕಾಮನ್ ಆಗಿ ಟಾಯ್ಲೆಟ್ ಮತ್ತು ಬಾತ್ನ ಪ್ರೊವೈಡ್ ಮಾಡಿರ್ತೀವಿ. ಅದ್ರ ಸೈಜ್ ನೋಡೋದಾದ್ರೆ 6 ಫೀಟ್ ನಮ್ಗೆ ಅಗಲಕ್ಕೆ ಸಿಗ್ತೈತಿ, 9 ಫೀಟ್ 6 ಇಂಚ್ ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗುತ್ತೆ. ಬಹಳ ಸ್ಪೇಸಿಯಸ್ ಆಗಿರುವಂತ ನಮ್ದು ಇದು ಟಾಯ್ಲೆಟ್ ಮತ್ತು ಬಾತ್ ಆಗಿರ್ತೈತಿ. ಅದೇ ರೀತಿ 2 ಬೆಡ್ರೂಮ್ ಕೂಡ ನಮ್ಮ ಸಾಕಷ್ಟು ಸ್ಪೇಸಿಯಸ್ ಆಗಿರ್ತೈತಿ. ನೆಕ್ಸ್ಟ್ ನೀವು ನೋಡ್ಬೋದು, ಲಿವಿಂಗ್ ರೂಮ್ ಕೂಡ ಸ್ಪೇಸಿಯಸ್ ಆಗಿ ನಾವು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಇದ್ರೊಳಗೆ ನಾವು ಏನು ಚೇಂಜಸ್ ಮಾಡ್ಕೋಬಹುದು ಅಂತಂದು ಹೇಳೋದಾದ್ರೆ, ನಮ್ಗೆ ಇಲ್ಲೇ ಮೇನ್ ಡೋರ್ ಇಲ್ಲಿ ಬೇಡ, ನಾರ್ತ್ ಈಸ್ಟ್ ಕಾರ್ನರ್ ಒಳಗೆ ಬೇಕಂದ್ರೆ ಈ ಸ್ಟಡಿ ರೂಮ್ನ ನಾವು ತಕೊಂಡು ಇಲ್ಲೇ ನಾವು ಮೇನ್ ಡೋರ್ನ ಪ್ರೊವೈಡ್ ಮಾಡಬಹುದು. ಬೇಕಂದ್ರೆ ಅವಾಗ ಸ್ಟಡಿ ರೂಮ್ನ ಇಲ್ಲೇ ವೇಟಿಂಗ್ ರೂಮ್ ಇದ್ದಲ್ಲೇ ನಾವು ಶಿಫ್ಟ್ ಮಾಡ್ಕೋಬಹುದು. ಸೊ ಅದು ಚೇಂಜಸ್ ನಾವು ಮಾಡ್ಕೋಬಹುದು. ನೆಕ್ಸ್ಟ್ ಅಗೇನ್ ನಮ್ಗೆ ಟಾಯ್ಲೆಟ್ ಇಲ್ಲಿ ಬೇಡ, ನಮ್ಗೆ ವಾಸ್ತು ಪ್ರಕಾರ ಇಲ್ಲಿ ಬೇಕಂದ್ರೆ ಅವಾಗ ಅದನ್ನು ನಾವು ಪ್ರೊವೈಡ್ ಮಾಡಕ್ ಬರ್ತೈತಿ. ಅದನ್ನ ನೆಕ್ಸ್ಟ್ ಇನ್ನೊಂದು ಪ್ಲಾನ್ ಒಳಗೆ ನಾನು ತೋರಿಸ್ತೀನಿ. ನೆಕ್ಸ್ಟ್ ಈ ಟಾಯ್ಲೆಟ್ ನಾವು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಮಾಡ್ಕೊಂಡು ಈ ಟಾಯ್ಲೆಟ್ ಇಲ್ಲೇ ನಾರ್ತ್ ವೆಸ್ಟ್ ಕಾರ್ನರ್ ಒಳಗೆ ನಾವು ಪ್ರೊವೈಡ್ ಮಾಡಕ್ ಬರುತ್ತೆ. ಆ ಪ್ಲಾನ್ ಕೂಡ ನಾನು ನೆಕ್ಸ್ಟ್ ಯಾವ್ದಾರ ಒಂದು ಪ್ಲಾನ್ ಒಳಗೆ ಇನ್ಕ್ಲೂಡ್ ಮಾಡಿರ್ತೀನಿ. ನೆಕ್ಸ್ಟ್ ಇದ್ರೊಳಗೆ ಏನೇನು ಚೇಂಜಸ್ ಮಾಡ್ಕೋಬಹುದು ಅಂತಂದ್ರೆ, ನಾವು ಇಲ್ಲಿ ಬೇಕಂದ್ರೆ ಕಿಚನಿಗೆ ಇಲ್ಲಿ ಒಂದು ಹೊರಗಡೆ ಡೋರ್ ಕೊಟ್ಟು ಇಲ್ಲಿ ಒಂದು ಡೋರ್ ಕೊಟ್ಟು ನಾವು ಹೊರಗಡೆ ಕೂಡ ಇಲ್ಲಿ ಯುಟಿಲಿಟಿನ ಯೂಸ್ ಮಾಡ್ಕೋಬಹುದು. ಸೊ ಇದು ನಮ್ದು ಏನಾಗಿರುತ್ತೆ ಅಂದ್ರೆ 40-60 ಸೈಟ್ ಒಳಗೆ ನಮ್ದು ಇದು ಪ್ಲಾನ್ ಆಗಿರ್ತೈತಿ. ಸೊ ಇದನ್ನ ನಾವು ಕಂಪ್ಲೀಟ್ ಆಗಿ ನೋಡಬಹುದು. ಇಲ್ಲಿ ನಾನು ಬಿಲ್ಟಪ್ ಏರಿಯಾ ಮಾತ್ರ ತೋರಿಸಿದ್ದೀನಿ, ಇದಕ್ಕೆ ಕಂಪೌಂಡ್ ಹೊರಗಡೆ ಇರ್ತೈತಿ. ಸೊ ನಮ್ಗೆ ಸೆಟ್ ಬ್ಯಾಕ್ ಎಷ್ಟು ಬೇಕಷ್ಟು ಬಿಟ್ಕೋಬಹುದು ನಾವು, ಮುಂದೆ ಪಾರ್ಕಿಂಗಿಗೆ ಬಿಟ್ಕೊಂಡು. ಇದು ಬಿಲ್ಟಪ್ ನಾವು 35 ಫೀಟ್ ಆಗಲ್ಲ, 38 ಫೀಟ್ ಉದ್ದದ ಬಿಲ್ಟಪ್ ಏರಿಯಾದಾಗ ನಾವು ಇಲ್ಲಿ ಮನಿನ ಕಟ್ಟಿರ್ತೀವಿ. ಸೊ ಇದು ನಮ್ದು ಇವತ್ತಿನ ಪ್ಲಾನ್ ಆಗಿರುತ್ತೆ. ನೆಕ್ಸ್ಟ್ ಇದೇ ರೀತಿ ಬೇರೆ ಬೇರೆ ಪ್ಲಾನ್ಸ್ ಅನ್ನ ನಾವು ನೋಡಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಪ್ಲಾನ್ಸ್ನ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಪ್ಲಾನ್ ಎಂಡ್ ಮಾಡತ್ತೀನಿ. ಎಲ್ಲರಿಗೂ ಶುಭ ದಿನ. ಟೇಕ್ ಕೇರ್.
ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು. ಇದೇ ರೀತಿ ಡೈಲಿ ಒಂದು ಹೊಸ ಪ್ಲ್ಯಾನ್ಸ್ ನೋಡೋಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಶೇರ್ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ದಿನ. ಟೇಕ್ ಕೇರ್.